ವಿಶ್ವ ಸೃಷ್ಟಿಗೆ ಮೊದಲು ಪ್ರಕಟವಾದದ್ದು ಆಕಾಶ ತತ್ವ. ವರ್ಗೀಕರಿಸಲು ಅನುಕೂಲವಾದ ವಸ್ತುಗಳಿಂದ ಇದು ಪ್ರಕಟಗೊಳ್ಳುತ್ತೆ ಮತ್ತು ಇದು ಅನಂತ ಶಕ್ತಿಯ ಆಗರವಾಗುತ್ತೆ. ಶಕ್ತಿ ಮತ್ತು ವಸ್ತುಗಳು ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪದಲ್ಲಿ ಆಕಾಶ ತತ್ವದಲ್ಲಿ ಸೇರಿಕೊಂಡಿದೆ. ಈ ಆಕಾಶ ತತ್ವದಲ್ಲಿ ಉಂಟಾದ ಕಂಪನದಿಂದ ವಾಯು ತತ್ವ ಅನಿಲ ಸ್ವರೂಪದಲ್ಲಿ ಪ್ರಕಟವಾಗುತ್ತೆ. ಈ ವಾಯು ಸ್ವರೂಪದಲ್ಲಿರುವ ಅಣುಗಳಲ್ಲಿ ಸ್ವಯಂ ಚಾಲನಾ ಕ್ರಿಯೆ ಹುಟ್ಟಿಕೊಳ್ಳುತ್ತೆ. ಇದರಿಂದ ವಾಯು ತತ್ವ ಸರ್ವವ್ಯಾಪಿಯಾಗಿ ಹರಡಿಕೊಳ್ಳುತ್ತೆ. ವಾಯು ತತ್ವದ ತೀವ್ರತರ ಚಲನೆಯಿಂದ ಶಾಖಾಂಶವು ಹೊರಹೊಮ್ಮಿ ಅಗ್ನಿ ತತ್ವ ಪ್ರಕಟಗೊಳ್ಳುತ್ತೆ. ಈ ಅಗ್ನಿ ತತ್ವದಲ್ಲಿ ಶಕ್ತಿಯ ಚಲನೆ ವಾಯು ತತ್ವದ ಶಕ್ತಿಯ ಚಲನೆಗಿಂತ ಕಡಿಮೆ ಇರುವ ಕಾರಣದಿಂದ ಅಗ್ನಿ ತತ್ವದಲ್ಲಿ ಕೂಡಿಕೊಂಡಿದ್ದ ಶಾಖಾಂಶದ ಕೆಳಭಾಗ ತಂಪುಗೊಂಡು ಜಲತತ್ವ ಪ್ರಕಟಗೊಳ್ಳುತ್ತೆ. ಈ ಜಲತತ್ವದಲ್ಲಿನ ಶಕ್ತಿಯ ಚಲನೆ ಅಗ್ನಿ ತತ್ವದಲ್ಲಿನ ಶಕ್ತಿಯ ಚಲನೆಗಿಂತ ಕಡಿಮೆ ಇರುವ ಕಾರಣಕ್ಕೆ ಜಲತತ್ವದಲ್ಲಿನ ಶಕ್ತಿಯ ಕಣಗಳು ನಿರ್ದಿಷ್ಟ ಅಂತರದಲ್ಲಿ ನಿರ್ದಿಷ್ಟ ಪರಿಧಿಯಲ್ಲಿ ಪರಿಭ್ರಮಿಸ ಹತ್ತಿದವು. ಇದರ ಪರಿಣಾಮವಾಗಿ ಜಲತತ್ವದಲ್ಲಿನ ಶಕ್ತಿಯ ಕಣಗಳು ಘನರೂಪ ಪಡೆದು ಪೃಥ್ವಿ ರೂಪ ಪಡೆದುಕೊಂಡಿತು. ಹೀಗೆ ಬ್ರಹ್ಮಾಂಡ ರಚನೆ ಆಗುತ್ತೆ. ಈ ವಿಶ್ವ ಸೃಷ್ಟಿಯನ್ನು ನಾವು ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು. ವಿಶ್ವ ಪ್ರಜ್ಞೆ ಮತ್ತು ವಿಶ್ವಶಕ್ತಿಯಲ್ಲಿನ ಮೂಲ ಅಂಶಗಳು ಪಂಚತತ್ವಗಳಾಗಿ ರೂಪುಗೊಂಡು ಈ ಪಂಚತತ್ವಗಳು ವಿವಿಧ ರೀತಿಯಲ್ಲಿ ಆವರ್ತನಗೊಂಡು ಸಕಲ ಚರಾಚರ ವಸ್ತುಗಳು ಜೀವಿಗಳು ಸೃಷ್ಟಿಯಾದವು. ಇಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಅಸ್ತಿತ್ವಕ್ಕೂ ಒಂದು ಮೂಲ ಇರುತ್ತೆ. ಹಾಗೆಯೇ ಈ ಮೂಲದಲ್ಲಿ ಅದರದೇ ಆದ ಒಂದು ಕೇಂದ್ರ ಬಿಂದು ಇರುತ್ತೆ. ಅದೇ ರೀತಿ ವಿಶ್ವದ ಉಗಮ ಮೂಲದಲ್ಲಿಯೂ ಒಂದು ಕೇಂದ್ರ ಬಿಂದು ಇದೆ. ಈ ಕೇಂದ್ರ ಬಿಂದುವಿನಲ್ಲಿ ಉಂಟಾದ ತೀವ್ರತರದ ಕಂಪನಗಳಿಂದ ನಿರಂತರವಾಗಿ ತರಂಗಗಳು ಏರ್ಪಡುತ್ತಾ ಹೋಗುತ್ತೆ. ಇಲ್ಲಿ ಚಲನೆ ಪಡೆದ ತರಂಗಗಳು ವಿವಿಧ ಸ್ಥಳಗಳಲ್ಲಿ ಹರಿದು ಬಂದಾಗ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಉತ್ಪತ್ತಿ ಆಗುತ್ತೆ. ಇವು ಅನೇಕ ಅಣುಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಈ ತರ ಕ್ರಿಯೆ ಪ್ರಕ್ರಿಯೆಯಿಂದ ವಿವಿಧ ರೀತಿಯ ವಸ್ತುಗಳು ಪದಾರ್ಥಗಳು ರೂಪುಗೊಳ್ಳುತ್ತಾ ಹೋಗುತ್ತೆ. ನಾವು ಈ ಬ್ರಹ್ಮಾಂಡದಲ್ಲಿ ಕಾಣುವ ಪ್ರತಿಯೊಂದು ವಸ್ತುವಿನ ಮೂಲ ಸ್ವರೂಪವೂ ಇದೇ ಆಗಿದೆ. ಈ ರೀತಿಯಲ್ಲಿ ವಿಶ್ವದಲ್ಲಿನ ಸಹಜ ಅಸ್ತಿತ್ವದ ತತ್ವವು 5 ಪ್ರಮುಖ ಮೂಲ ವಸ್ತುವಾಗಿ ಭೂಮಿ, ಆಕಾಶ, ವಾಯು, ಅಗ್ನಿ, ಜಲವಾಗಿ ರೂಪುಗೊಳ್ಳುತ್ತೆ. ಈ ಮೂಲ ತತ್ವವನ್ನೇ ಋಗ್ವೇದೀಯ ನಾಸಿದೀಯ ಸೂಕ್ತವು ಸತ್ ಅಸತ್ ಎಂದು ಹೇಳಿದೆ. ಯಾವ ಕಾಲದಲ್ಲಿಯೂ ವಿಕಾರವನ್ನು ಪಡೆಯದೆ ಎಂದೆಂದಿಗೂ ಏಕರೂಪವಾಗಿಯೇ ಇರುತ್ತದೆಯೋ ಅದು ಸತ್. ಸತ್ ಗೋಚರವಾಗಿರುವ ವಸ್ತು. ಯಾವುದು ಇದೆ ಎಂದು ನಮಗೆ ಗೊತ್ತಾಗಿದೆಯೋ ಅದು ಸತ್. ಅಸತ್ ಎಂದರೆ ಗೂಢವಾಗಿರುವ ವಸ್ತು. ಯಾವುದು ವಾಸ್ತವದಲ್ಲಿ ಇರುವುದಾದರೂ ಇಲ್ಲವೆಂಬಂತಿದೆಯೋ ಅದು ಅಸತ್. ಇದನ್ನೇ ಪರಬ್ರಹ್ಮ ಎನ್ನುವುದು. ಇನ್ನು ವಿಶ್ವಕರ್ಮ ಸೂಕ್ತವು ಸೃಷ್ಟಾದಿ ಸಕಲ ಕರ್ಮಗಳಿಗೂ ಮೂಲವಾಗಿರುವ ಇದನ್ನು ವಿಶ್ವಕರ್ಮ ಎಂಬ ಶಬ್ದದಿಂದ ಕರೆದಿದೆ. ಹೀಗೆ ಪರಬ್ರಹ್ಮ ಸತ್ವದಲ್ಲಿ 2 ಬಗೆಯನ್ನು ಕಾಣಬಹುದು. ಒಂದು ವ್ಯಕ್ತ, ಇದು ಕಣ್ಣಿಗೆ ಕಾಣುವಂತಹದ್ದು, ಇದೇ ಪ್ರಕೃತಿ. ಇನ್ನೊಂದು ಅವ್ಯಕ್ತ, ಕಣ್ಣಿಗೆ ಕಾಣಲಾರದ್ದು, ಅದೃಶ್ಯ, ಕಾರಣ ಬ್ರಹ್ಮ, ಕೇವಲ ಸತ್ವ ಅಥವಾ ಪರಬ್ರಹ್ಮ. ಎಲ್ಲಾ ಚರಾಚರ ವಸ್ತುಗಳಲ್ಲೂ ಯಾವುದು ನಮಗೆ ಗೋಚರಿಸುತ್ತದೋ, ಎಲ್ಲೆಲ್ಲಿ ಚಲನೆ ಇದೆಯೋ ಅಲ್ಲೆಲ್ಲ ಸೇರಿಕೊಂಡಿರತಕ್ಕದ್ದು ಪರಬ್ರಹ್ಮ ವಸ್ತು. ಈ ಕಾರಣಕ್ಕೆ ಇದನ್ನು ಸರ್ವಾಂತರ್ಯಾಮಿ ಅಥವಾ ಸರ್ವವ್ಯಾಪಿ ಎಂದು ಕರೆದರು. ಸರ್ವವ್ಯಾಪಿ ಇದರ ಅರ್ಥ ವಿಷ್ಣು ಎಂದು. ಎಲ್ಲದರಲ್ಲಿಯೂ ಇದು ಆತ್ಮರೂಪದಲ್ಲಿರುವುದರಿಂದ ವಿಷ್ಣು ಎಂಬ ಶಬ್ದವು ಪರಮಾತ್ಮ ಎಂದು ಕರೆಸಿಕೊಳ್ಳುತ್ತದೆ. ತಮಿದ್ ಗರ್ಭಂ ಪ್ರಥಮಂ ಭದ್ರ ಆಪೋ ಯತ್ರ ದೇವಾಹ ಸಮಗಚ್ಚಂತ ವಿಶ್ವೇ ಅಜಸ್ಯ ನಾಭ ವದ್ಯೇಕಮರ್ಪಿತಂ ಯಸ್ಮಿನಿದಂ ವಿಶ್ವಂ ಭುವನಮಧಿಶ್ರಿತಂ. ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿರಿಸಿಕೊಂಡಿರುವ ವಿಶ್ವದಲ್ಲಿ ದೇವಾಹ ಸಮಗಚ್ಚಂತ ದೇವತೆಗಳು ಕೂಡಿಕೊಂಡಿದ್ದಾರೆಯೋ ಆ ಗರ್ಭದಲ್ಲಿಯೇ ಆಪಹ ಉದಕಗಳು ಪ್ರಥಮಂ ಮೊಟ್ಟ ಮೊದಲ ಬಾರಿಗೆ ದದ್ರೆ ಧರಿಸಿದವು. ಆಜಸ್ಯ ನಾಭ
ಹುಟ್ಟು ಇಲ್ಲದ ಸೃಷ್ಟಿಕರ್ತನ ನಾಭಿಸ್ಥಾನದಲ್ಲಿ ಒಂದು ಬೀಜವನ್ನು ಇರಿಸಲಾಯಿತು. ಯಸ್ಮಿನಿದಂ ವಿಶ್ವಂ ಭುವನ ಮಧಿಶ್ರಿತಂ. ಯಾವ ಬೀಜದಿಂದ ಈ ಸಮಸ್ತ ಭುವನಗಳು ಆಶ್ರಯಿಸಿಕೊಂಡಿದೆ. ತಮಿದ್ಗರ್ಭಂ ಪ್ರಥಮಂ ದದ್ರ ಆಪೋ ಯತ್ರ ದೇವಾಹ ಸಮಗಚ್ಚಂತ ವಿಶ್ವೇ ಅಜಸ್ಯ ನಾವಾ ನದ್ಯೇಕಮರ್ಪಿತಂ ಯಸ್ಮಿನಿಸ್ವಾನಿ ಭುವನಾನಿ ತಸ್ತುಃ. ಈ ಶ್ಲೋಕವು ಕೂಡ ಇದನ್ನೇ ಹೇಳುತ್ತದೆ. ಈ ಅಜಸ್ಯ ನಾಭ ಎಂಬ ಪದವನ್ನಿಟ್ಟುಕೊಂಡೇ ಅಜನಾಭ ಅಂದರೆ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನು ಹುಟ್ಟಿ ಸೃಷ್ಟಿ ಮಾಡಿದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದರಿಂದ ವೇದಗಳಲ್ಲಿ ಹೇಳಿರುವ ಪರಬ್ರಹ್ಮನು ಅಥವಾ ವಿಶ್ವಕರ್ಮನು ಮತ್ತು ಪುರಾಣಗಳಲ್ಲಿ ಹೇಳಿರುವ ವಿಷ್ಣುವು ಒಂದೇ ಎಂಬುದು ಸಾಬೀತಾಗುತ್ತದೆ. ಪ್ರಪಂಚದ ದೃಷ್ಟಿಯಿಂದ ಪರಬ್ರಹ್ಮ ವಸ್ತುವು ಈಶ್ವರ ಅಥವಾ ಪರಮೇಶ್ವರ ಎನಿಸಿಕೊಳ್ಳುತ್ತದೆ. ಶುದ್ಧವೂ ನಿರಾಕಾರವೂ ಆದ ಬ್ರಹ್ಮವು ಈ ಜಗತ್ತಿನ ಪ್ರಭುತ್ವವನ್ನು ವಹಿಸಿಕೊಂಡ ದೃಷ್ಟಿಯಲ್ಲಿ ಪರಮೇಶ್ವರ ಎನಿಸಿಕೊಳ್ಳುತ್ತದೆ. ಈ ಸತ್ವವು ಜಗತ್ ಪ್ರಜೆಯಾಗಿ ಜೀವವೆನಿಸಿ ಅದನ್ನಾಳುವ ಅಧಿಕಾರದ ದೆಸೆಯಲ್ಲಿ ಕಾಣಿಸಿಕೊಂಡಾಗ ಅದೇ ಈಶ್ವರ ಎನಿಸಿಕೊಳ್ಳುತ್ತದೆ. ಎಂದರೆ ಬ್ರಹ್ಮ ಇರಲಿ, ವಿಷ್ಣುವೇ ಇರಲಿ ಅಥವಾ ಈಶ್ವರನೇ ಇರಲಿ, ಈ ಮೂರೂ ಪದದ ಮೂಲ ಅರ್ಥವು ವಿಶ್ವಕರ್ಮ ಎಂದೇ ಆಗುತ್ತದೆ. ಹೀಗೆ ಮನುಷ್ಯ ವ್ಯವಹಾರ, ದೈವ ವ್ಯವಹಾರ ಈ ಎರಡರಲ್ಲೂ ಭಗವದಂಶ ಇದೆ. ಯೇ ಚೈವ ಸಾತ್ವಿಕ ಭಾವ ರಾಜ ಶಾಸ್ತಾಮಸಾಶ್ಚಯೇ ಮತ್ತು ಏವೇತಿ ಸಾನ್ವಿದ್ಧಿ ನ ತ್ರಹಂ ತೇಷು ತೇ ಮಯಿ. ಸತ್ವ ಗುಣಗಳುಳ್ಳ ಯಾವುದೇ, ರಾಜಸ ತಾಮಸ ಗುಣಗಳುಳ್ಳ ಯಾವುದೆಲ್ಲವೂ ಅದೆಲ್ಲವೂ ಬ್ರಹ್ಮವೇ. ಆದರೆ ನಾನಾ ಗುಣ ವಿಕಾರಗಳಲ್ಲಿ ಬ್ರಹ್ಮವಿಲ್ಲ. ಅವುಗಳೆಲ್ಲವೂ ಬ್ರಹ್ಮದಲ್ಲಿದೆ. ಮತ್ತು ವಿರಾಟ, ವಿಶ್ವರೂಪ, ಸೂರ್ಯ, ಭುವನ, ಮಹೇಂದ್ರ, ಕಶ್ಯಪ, ಜೀವ, ತ್ವಷ್ಟ, ವಾಚಸ್ಪತಿ, ಬ್ರಹ್ಮಣಸ್ಪತಿ, ಪ್ರಜಾಪತಿ, ಬ್ರಾಹ್ಮಣ, ನಾರಾಯಣ, ಪುರೋಹಿತ, ಹಿರಣ್ಯಗರ್ಭ, ಶಿಲ್ಪಾಚಾರ್ಯ, ಶಿವ, ಸಹಸ್ರ ಶೀರ್ಷ, ವಿಷ್ಣು ಇತ್ಯಾದಿ ಹೆಸರುಗಳು ವಿಶ್ವಕರ್ಮನ ಹೆಸರುಗಳೇ ಆಗಿವೆ. ಸಕಲ ಚರಾಚರಗಳ ಸೃಷ್ಟಿಯು ವಿಶ್ವಕರ್ಮನದೇ ಆಗಿರುವಾಗ, ಸಕಲ ಚರಾಚರಗಳಲ್ಲೂ ವಿಶ್ವಕರ್ಮನೇ ತುಂಬಿಕೊಂಡಿರುವಾಗ, ರುದ್ರನು ವಿಶ್ವಕರ್ಮನೇ, ನಾರಾಯಣನು ವಿಶ್ವಕರ್ಮನೇ ಮತ್ತು ಆತನೇ ವಿಷ್ಣುವಾಗಿದ್ದಾನೆ. ಸಕಲ ಅವತಾರಗಳು ವಿಶ್ವಕರ್ಮನದ್ದೇ ಆಗಿರುತ್ತದೆ. ಕೊನೆಯಲ್ಲಿ ಎಲ್ಲರೂ ತಿಳಿಯಬೇಕಾದ ಸತ್ಯ ಏನೆಂದರೆ, ಯಾರೆಲ್ಲ ಯಾವುದೇ ದೇವತೆಗಳ ಆರಾಧನೆ ಮಾಡಲಿ ಅದು ಅಂತಿಮವಾಗಿ ವಿಶ್ವಕರ್ಮನನ್ನೇ ತಲುಪುತ್ತದೆ.